ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದ್ವಿ. ಆದರೆ ಎಲ್ಲರೂ ಕೂಡ ಪದೇ ಪದೇ ಸರ್ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೀರಿ. ಹಾಗಾಗಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ 1 ಮಾರ್ಚ್ 2024 ಅಂತ ಹೇಳಿದರೆ ಪರೀಕ್ಷೆ 1ರ ಕೀ ಆನ್ಸರನ್ನು ರಿಲೀಸ್ ಮಾಡಲಾಗಿದೆ. ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಮಾಡಲ್ ಆನ್ಸರ್ಸ್. ಬನ್ನಿ ಸರ್ ನೋಡ್ತಾ ಹೋಗೋಣ ಈಗ ಆನ್ಸರ್ಸ್ಗಳನ್ನು. ಫಸ್ಟ್ ಆನ್ಸರು ಎಲ್ಲರೂ ಕೂಡ ವೇರ್ ಈಸ್ ಹೌದಲ್ಲ, L1 ಕ್ಯಾಚೆ ಲೊಕೇಟೆಡ್ ಅಂತ ಇತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದು ಇನ್ಸೈಡ್ ದಿ CPU. ನೆಕ್ಸ್ಟ್ ಬೋಲಿನ್ ಯಾವುದು ಆಲ್ಜಿಬ್ರಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇತ್ತು. ಸ್ವಿಚಿಂಗ್ ಆಲ್ಜಿಬ್ರಾ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ದಿ ಔಟ್ಪುಟ್ ಆಫ್ 2 ಇನ್ಪುಟ್ ಆ್ಯಂಡ್ ಗೇಟ್ ಈಸ್ ಹೈ ಹೌದಲ್ವಾ ವೆನ್ ಡ್ಯಾಶ್ ಅಂತ ಇತ್ತು. ಬೋತ್ ದ ಇನ್ಪುಟ್ಸ್ ಆರ್ ಹೈ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಬನ್ನಿ, ಫೋರ್ತ್ ಕ್ವಶನ್ನು ಅಲ್ಲಿ ಎ ಈಸ್ ಟ್ರೂ ಆರ್ ಈಸ್ ಫಾಲ್ಸ್ ಅನ್ನೋದು ಸರಿ, ಆಪ್ಷನ್ ಎ. Fifth answer, my dear children, fifth answer that the right answer is B. B is the right answer. B is the right answer. Question number 6, again D is the right answer. All ABC are correct. All ABC are correct. Question number 7, constructor should be declared in dash. That right answer is public. Eighth question ಅಲ್ಲಿ ಬಹಳ ಜನಕ್ಕೆ ಡೌಟ್ ಇತ್ತು. ಇಫ್ ಎ ನಂಬರ್ ಆಫ್ ಕ್ಲಾಸಸ್ ಆರ್ ಡಿರೈವ್ಡ್ ಫ್ರಮ್ ಎ ಸಿಂಗಲ್ ಬೇಸ್ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಂತ. ಹೈರಾರಿಕಲ್ ಇನ್ಹೆರಿಟೆನ್ಸ್ ಅಂತ ರೈಟ್ ಆನ್ಸರು. ಬಹಳ ಜನ ಇದಕ್ಕೆ ಸಿಂಗಲ್ ಇನ್ಹೆರಿಟೆನ್ಸ್ ಅಂತ ಬರೆದಿದ್ದೀರಾ, ಅದು ತಪ್ಪು. ರೈಟ್ ಆನ್ಸರ್ ಈಸ್ ಡಿ. ನೈನ್ತ್ ಕ್ವಶನ್ ನೋಡಿ, question number 9, the right answer is C, invalid indirection. Question number 10, everyone has written the example for DBMS software is Oracle. Question number 11, the right answer here also some of them okay they were in the confusion state whether the answer for 11th question is A or B. The right answer is B. Update is the right answer. Update, not alter. Alter ಅನ್ನೋದು ತಪ್ಪು, update ಅನ್ನೋದು ಸರಿಯಾದ ಉತ್ತರ. 12th question the right answer is 12th question the right answer is A, metropolitan area network. Next 13th question, my dear children, half duplex is the right answer. Half duplex. Next one, 16th one the right 100% the right answer is open source software. ಇದರಲ್ಲಿ ಬಹಳ ಜನ ಕನ್ಫ್ಯೂಷನ್ ನನಗೂ ಕೂಡ ಆಗಿತ್ತು, ಯಾಕಂದರೆ ಫ್ರೀ ಸಾಫ್ಟ್ವೇರಾ ಅಂತ, ಯಾಕಂದರೆ both definitions are same, but the right answer goes to the right answer. The winner here goes to A ಅನ್ನೋದು ಸರಿಯಾದ ಉತ್ತರ, ಓಪನ್ ಸೋರ್ಸ್ ಸಾಫ್ಟ್ವೇರ್. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ವೆಬ್ ಸ್ಕ್ರಿಪ್ಟಿಂಗ್. Fill in the blanks, dead easy. 16th question, first fill in the blanks, information. 7th one, 17th one, record. 18th one, tree. 19th one, primary key. 20th, that is data mining is the right answer. Part B, section 3, any 4 questions. Each question carries 2 marks, 4 to the 8. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇಲ್ಲಿ ಸಿಗುತ್ತದೆ ಹೌದಲ್ವಾ. ಬಹಳ ಈಸಿಯಾಗಿ ಬಂದಿತ್ತು ಪ್ರೀತಿಯ ವಿದ್ಯಾರ್ಥಿಗಳೇ. ನಾವು ನಿಮಗೆ ಹೇಳಿದ ಹಾಗೆ ಕೊನೆಯ 3 ವರ್ಷದ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಸಾಕಿತ್ತು ಸರ್ 80 ಔಟ್ ಆಫ್ 80ಯನ್ನು ತೆಗಿಲಿಕ್ಕಾಗಿ. ಒಂದು ಡಯಾಗ್ರಾಮನ್ನು ನೀಡಲಾಗಿತ್ತು, ಅದು ಕ್ವಶನ್ ನಂಬರ್ 28. 28th ಕ್ವಶನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ವಿತ್ ನೀಟ್ ಡಯಾಗ್ರಾಮ್ ದಿ ಸ್ಟಾರ್ ಟೋಪಾಲಜಿ ಅಂತ ಹೇಳಿದರೆ ಒಂದು ವೆಬ್ ಬ್ರೌಸರನ್ನು ಬಿಡಿಸ್ಬಿಟ್ಟು ನೋಡಿ, ಇದು ವೆಬ್ ಹಬ್, ನಿಮ್ಮ ಇಂಟರ್ನೆಟ್ಗಾಗಿ ಎಲ್ಲ ಕಡೆಯಿಂದ ಇಲ್ಲಿ ಸಪ್ಲೈ ಆಗುತ್ತೆ ಹಬ್ಬಿಂದ. 5 ಸಿಸ್ಟಮನ್ನು ಬಿಡಿಸ್ಬಿಟ್ಟು ಒಂದು ಲೈನ್ ಹಾಕಿದರೆ ಮುಗದೇ ಹೋಗುತ್ತೆ ರೀ. ಡಿವೈಸ್ 1, ಡಿವೈಸ್ 2, ಡಿವೈಸ್ 3 ಅಥವಾ ಸಿಸ್ಟಮ್ 1, ಸಿಸ್ಟಮ್ 2, ಸಿಸ್ಟಮ್ 3 ಅಂತ ಬರೀತಿದ್ರು. ಖಲಾಸ್ ಹೌದಲ್ವಾ. ಎನಿಹೋ ಎಲ್ಲ ಎಕ್ಸಾಮ್ ಆದಮೇಲೆ ಉಪಯೋಗವೇನು ಅಂತ ಚಿಂತಿಸಿ ಫಲವೇನು ಅಂತ, ಇಷ್ಟು ಈಸಿ ಇತ್ತು ಎಕ್ಸಾಮ್, ಹೀಗೆ ಹಾಳು ಮಾಡ್ಕೊಂಡವಲ್ವಾ ಅಂತ. ಹಾಗಾಗಿ ಚಿಂತೆ ಮಾಡಬೇಡಿ ನನ್ನ ಮಕ್ಕಳ, ಯಾಕೆಂದರೆ ನಿಮಗೆ ಆಗಿ ಎಕ್ಸಾಮ್ 2 ಅಂತ ಇದೆ, ಅದಕ್ಕೇನು ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಬನ್ನಿ
ಹೌದಲ್ವಾ? ಭಾಳ ಈಸಿಯಾದಂಥ ಒಂದು ನಮ್ಮ ಯಾವುದು ಕಂಪ್ಯೂಟರ್ ಸೈನ್ಸ್ ಪೇಪರ್ ಆಗಿತ್ತು. ಯಾವ ವರ್ಷವೂ ಕೂಡ ಇಷ್ಟು ಈಸಿಯಾಗಿ ಬರಲಿಲ್ಲ. ನಾನು ಕೂಡ ಬಹಳ ಟೀಚರ್ಸ್ಗಳಿಗೆ ಮೀಟ್ ಮಾಡಿದೆ. ಅವರೇ ಹೇಳಿದರು, ಸರ್ ಇಷ್ಟು ಈಸಿಯಾಗಿ ಬರೀ 80 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇರುವಂಥದ್ದು, ಅದು ಇಷ್ಟೊಂದು ಆಪ್ಷನ್ಸ್ ಕೊಟ್ಟು ಯಾವ ವರ್ಷವೂ ಇರಲಿಲ್ಲ ಅಂತ. ಒಂದು ಪ್ರಶ್ನೆ ಅಂತೂ ಫಿಕ್ಸೋ ಅಂತ 100 ಸಲ ಹೇಳಿಬಿಟ್ಟೆ ನಾನು ನಿಮಗೆ. ಅದು ನಿಮ್ಮ ಪಾರ್ಟ್ ಈ ಪ್ರಶ್ನೆಗಳು, ಆದರೆ ನೀವು ಅದಕ್ಕೆ ಕಾನ್ಸಂಟ್ರೇಷನನ್ನು ಕೊಡಲಿಲ್ಲ ಅನಿಸುತ್ತೆ ಬಹಳ ಜನ. ಹೌದಲ್ವಾ? ಎನಿ ಹೌ, ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಲೈಕು ಒಂದು ಕಮೆಂಟು ಇರಲಿ ನಮಗಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಸಿಗೋಣ, ಫಿರ್ ಮಿಲೆಂಗೆ. ಹೌದಲ್ವಾ? ಆ ಒಂದು ಆಕಾಂಕ್ಷೆಯೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ವೈಂಡ್ ಆಫ್ ಮಾಡ್ತಾ ಇದ್ದೇನೆ. ಆದರೆ ಇನ್ನೊಂದು ನಿಮಗೆ ಚಾಲೆಂಜನ್ನು ಮಾಡಿರುವಂಥ ಪ್ರಶ್ನೆನ ನಿಮಗೆ ತೋರಿಸಲೇಬೇಕು. ಹಾಗಾಗಿ ಅದು ಬಂತು ಈಗ. ಅದೇ ಪಾರ್ಟ್ ಈ 46ನೆಯ ಪ್ರಶ್ನೆ 5 ಆಯಿತು. ಹೌದಲ್ಲ? 46ನೆಯ ಪ್ರಶ್ನೆ ನೋಡಿ. ಇದನ್ನು 100 ಸಲ ನಾನು ಹೇಳಿದೆ ನೋಡ್ರಪ್ಪ, ಎಲ್ಲ ಪ್ರಿಪೇಟರಿ ಎಕ್ಸಾಮಲ್ಲಿ ಈ ಪ್ರಶ್ನೆ ನಿಮ್ಮ ಬ್ಲೂ ಪ್ರಿಂಟಲ್ಲಿಲ್ಲ, ಆದರೂ ಕೂಡ ಎದ್ದೆದ್ದು ಯಾಕೋ ಬರ್ತಾ ಇದೆ. 46ನೆಯ ಪ್ರಶ್ನೆ, ಎಕ್ಸ್ಪ್ಲೇನ್ ಏನು ದಿ ಮೆಂಬರ್ ಫಂಕ್ಷನ್ ಡಿಫೈನ್ಡ್ ಔಟ್ಸೈಡ್ ದ ಕ್ಲಾಸ್ ಡೆಫಿನಿಷನ್ ವಿತ್ ಎ ಸೂಟಬಲ್ ಎಕ್ಸಾಂಪಲ್ ಅಂತ ಇತ್ತು. ಅಲ್ಲಿ ನಿಮಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇನ್ಸೈಡ್ ಅಂತ ಇತ್ತು, ನಿಮ್ಮ ಎಕ್ಸಾಮಿಗೆ ಔಟ್ಸೈಡ್ ಅಂತ ಬಂತು. ಇಷ್ಟೇ ಡಿಫ್ರೆನ್ಸು. ಎಲ್ಲ ಪ್ರಶ್ನೆ ಪತ್ರಿಕೆ ಈಗಲೂ ಇದ್ದರೆ ತೆಗೆದು ನೋಡಿ, ಒಂದರಲ್ಲಿ ಇನ್ಸೈಡು ಇನ್ನೊಂದರಲ್ಲಿ ಔಟ್ಸೈಡ್, ಒಂದರಲ್ಲಿ ಇನ್ಸೈಡು ಒಂದರಲ್ಲಿ ಔಟ್ಸೈಡ್, ಅಂದರೆ ಎರಡೂ ಕೂಡ ಕಲ್ತವ್ರು ಗೆದ್ದೇ ಬಿಟ್ರಲ್ಲ ಸರ್. ಈ ರೀತಿಯಾಗಿ ನಾನು ನಿಮ್ಗೆ ಹೇಳಿದ್ದೆ. ಎನಿಹೌ, ಎಕ್ಸಾಮ್ ಮುಗಿದು ಹೋಗಿದೆ. ದಯವಿಟ್ಟು ನಿಮ್ಮ 80ಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರಿ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡಿದರೆ ನಮಗೆ ಎಷ್ಟೋ ಖುಷಿಯಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಒಂದು ಕಮೆಂಟನ್ನು ಹಾಕಿ ವಿದ್ಯಾರ್ಥಿಗಳೇ, ಅದೇ ನಿಮ್ಮ ಗ್ರ್ಯಾಟಿಟ್ಯೂಡು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.